ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತಮಿಳಿನ ಕಿಸ್ ಅನ್ನೋ ರೊಮ್ಯಾಂಟಿಕ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ನೆಲ್ಸನ್ಗೆ ಲವ್ ಅಂದ್ರೆ ಆಗ್ತಾ ಇರಲ್ಲ. ಹೀಗಿದ್ದಾಗ ಅವನು ಕಪಲ್ಸ್ ಕಿಸ್ ಮಾಡೋದನ್ನ ನೋಡಿದ್ರೆ ಅವನಿಗೆ ಮುಂದೆ ಆ ಕಪಲ್ಸ್ಗೆ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇರುತ್ತೆ. ಹೀಗಿದ್ದಾಗ ನೆಲ್ಸನ್ ಲವ್ ಅಲ್ಲಿ ಬೀಳ್ತಾನೆ. ಲವ್ ಅಲ್ಲಿ ಬಿದ್ದ ನೆಲ್ಸನ್ ಕತೆ ಏನಾಯ್ತು? ಕಡೆಗೆ ಅವನು ಪ್ರೀತಿ ಮಾಡಿದ ಹುಡುಗಿ ಜೊತೆಗೆ ಒಂದಾಗೋಕೆ ಆಯ್ತಾ? ಅವನು ಮತ್ತೆ ಅವನು ಪ್ರೀತಿ ಮಾಡಿದ ಹುಡುಗಿ ಮಧ್ಯೆ ಬಂದ ಸಮಸ್ಯೆಗಳೆಷ್ಟು ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಸುಮಾರು ವರ್ಷಗಳ ಹಿಂದೆ ನಡೆದಿದ್ದ ಒಂದು ಹಳೆ ಕಥೆಯನ್ನ ಹೇಳ್ತಾರೆ. ಆ ಲಕಂದನ್ ಅನ್ನೋ ಒಬ್ಬ ರಾಜ ಇರ್ತಾನೆ. ಅವನಿಗೆ ಅವನ ರಾಜ್ಯದಲ್ಲಿ ಇರೋ ಸೈನಿಕರು ಪ್ರೀತಿ ಮಾಡಿ ಮದುವೆಯಾಗೋದು ಇಷ್ಟ ಇರಲ್ಲ. ಅದಕ್ಕೆ ಯಾರಾದ್ರೂ ಪ್ರೀತಿ ಮಾಡ್ತಾ ಇದ್ರೆ ಅವರನ್ನ ಸಾಯಿಸಿ ಅವರ ಹೃದಯವನ್ನ ಹುಲಿಗೆ ಅರ್ಪಿಸ್ತಾ ಇರ್ತಾನೆ. ಹೀಗಿದ್ದಾಗ ಸೆಂದನ್ ಅನ್ನೋ ಆ ಲಕಂದನ್ನ ಒಬ್ಬ ಸೈನಿಕ ಅಲ್ಲಿ ಅನ್ನೋ ಹುಡುಗಿಯ ಜೊತೆ ಪ್ರೀತಿಯಲ್ಲಿ ಬೀಳ್ತಾನೆ. ಸೆಂದನ್ ಯುದ್ಧ ಮಾಡೋಕೆ ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾ ಇರ್ತಾನೆ. ಅದಕ್ಕೆ ಅಲ್ಲಿ ಸೈನಿಕರ ವೇಷ ಹಾಕೊಂಡು ಅವಳು ಕೂಡ ಸೆಂದನ್ ಜೊತೆ ಹೋಗ್ತಾ ಇರ್ತಾಳೆ. ಸೆಂದನ್ ಅವನು ಮತ್ತೆ ಅಲ್ಲಿಯ ಕಥೆಯನ್ನು ಒಂದು ಡೈರಿಯಲ್ಲಿ ಬರೆದಿಡ್ತಾನೆ. ಅಲ್ಲಿ ಅವನ ಜೊತೆ ಇಲ್ಲದ ಸಮಯದಲ್ಲಿ ಆ ಡೈರಿಯಲ್ಲಿ ಬರ್ದಿರೋದ್ನ ಓದ್ತಾ ಖುಷಿಯಾಗಿರ್ತಾನೆ. ಹೀಗಿದ್ದಾಗ ಒಂದಿನ ಸೆಂದನ್ ಡೈರಿನ ಬಿಟ್ಟು ಯುದ್ಧಕ್ಕೆ ಹೋಗ್ತಾನೆ. ಆ ಡೈರಿ ಆ ಲಕಂದನ್ ರಾಜನ ಕೈಗೆ ಸಿಗುತ್ತೆ. ಅದನ್ನ ಓದಿದ ರಾಜನಿಗೆ ಪಿತ್ತ ನೆತ್ತಿಗೆ ಇರುತ್ತೆ. ಆ ಲಕಂದನ್ ಅಲ್ಲಿನ ಕಟ್ಟಾಕಿ ಬೆಂಕಿ ಇಡ್ತಾನೆ. ಅದನ್ನ ನೋಡಿ ಸೆಂದನ್ ಕೂಡ ಬೆಂಕಿಗೆ ಹಾರ್ತಾನೆ. ಇಬ್ರು ಸಾಯೋ ಮುಂಚೆ ಆ ಲಕಂದನ್ ಪ್ರೀತಿಗೋಸ್ಕರ ಕಣ್ಣೀರ್ ಹಾಕ್ಲಿ, ಅವನಿಗೆ ಅವನು ಪ್ರೀತಿಸಿದ ಹುಡುಗಿ ಸಿಗದೇ ಇರೋ ರೀತಿಯಾಗ್ಲಿ ಅಂತ ಶಾಪ ಹಾಕಿ ಸಾಯ್ತಾರೆ. ಆ ಲಕಂದನ್ ಆ ಡೈರಿನ ಸುಟ್ಟಾಕ್ತಾನೆ. ಆದ್ರೆ ಆ ಡೈರಿ ಸುಟ್ಟೋಗಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ಇವಾಗ ಕತೆ ರಾಜನ ಕಾಲದಿಂದ ನಮ್ ಕಾಲಕ್ಕೆ ಬರುತ್ತೆ, ಅಂದ್ರೆ ಪ್ರೆಸೆಂಟ್ಗೆ ಬರುತ್ತೆ. ಇವಾಗ ನಮಗೆ ಮಾರ್ಕಸ್ ಫ್ಯಾಮಿಲಿನ ತೋರಿಸ್ತಾರೆ. ಮಾರ್ಕಸ್ ಹೆಂಡತಿ ಡೈಸಿ, ಮಕ್ಕಳು ನೆಲ್ಸನ್ ಮತ್ತೆ ಜೇಸನ್. ನೆಲ್ಸನ್ನೇ ಈ ಕತೆ ನಾಯಕ. ಅವತ್ತು ಮಾರ್ಕಸ್ ಬರ್ಡೇ ಇರುತ್ತೆ. 4 ಜನ ಸೇರಿ ಮನೆಯಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ನಮ್ಗೆ ಈ ಫ್ಯಾಮಿಲಿಯ ವಿಷಯಗಳು ಗೊತ್ತಾಗ್ತವೆ. ಅದೇನೆಂದ್ರೆ, ಮಾರ್ಕಸ್ ಒಬ್ಬ ಡಾಕ್ಟರ್. ನೆಲ್ಸನ್ ಮ್ಯೂಸಿಷಿಯನ್ ಆಗೋ ಕನಸನ್ನ ಕಟ್ಕೊಂಡಿರ್ತಾನೆ. ಗಿಟಾರ್ನ ಚೆನ್ನಾಗಿ ಪ್ಲೇ ಮಾಡ್ತಾ ಇರ್ತಾನೆ. ಒಂದು ಬ್ಯಾಂಡ್ ಕೂಡ ಇರುತ್ತೆ. ಆದ್ರೆ ನೆಲ್ಸನ್ಗೆ ಹುಡುಗಿರಾಗ್ಲಿ ಲವ್ ಆಗ್ಲಿ ಇಷ್ಟ ಇರಲ್ಲ. ಅದೇ ಆ ಲಕಂದನ್ ರಾಜನ ರೀತಿ. ಇದು ನೆಲ್ಸನ್ ಫ್ಯಾಮಿಲಿಯ ಕತೆ. ನೈಟ್ ಬರ್ಡೇ ಸೆಲೆಬ್ರೇಟ್ ಆದ್ಮೇಲೆ ಸೀನ್ ಕಟ್ ಆದ್ರೆ ನೆಲ್ಸನ್ ಮಾರ್ಕಸ್ ನ ನೋಡೋಕೆ ಹಾಸ್ಪಿಟಲ್ಗೆ ಹೋಗ್ತಾನೆ. ಮಾರ್ಕಸ್ ಯಾವುದೋ ಮಹಿಳೆಯ ಹಣೆಗೆ ಮುತ್ ಕೊಡ್ತಾ ಇರ್ತಾನೆ. ಅದನ್ನ ನೋಡಿ ನೆಲ್ಸನ್ ಡೈಸಿಗೆ ಹೇಳಿ ಅವನ ತಂದೆ ತಾಯಿಗೆ ಡೈವರ್ಸ್ ಕೂಡ ಕೊಡಿಸ್ತಾನೆ. ಇದಾಗಿ ಕೆಲವು ತಿಂಗಳುಗಳ ನಂತರ ಸೆಂದನ್ನ ಡೈರಿ ಬೀಚ್ ಅಲ್ಲಿ ತೇಲ್ತಾ ದಡಕ್ಕೆ ಬರುತ್ತೆ. ಅದನ್ನ ಒಬ್ಬ ಕಸ ಆಯೋನು ಎತ್ಕೊಂಡು ಹೋಗ್ತಾನೆ. ಈ ಕಡೆ ನೆಲ್ಸನ್ ಅವನ ಕಾಲೇಜಲ್ಲಿ ಮ್ಯೂಸಿಕ್ ಬರ್ಸೋಕೆ ರೆಡಿ ಆಗ್ತಾ ಇರ್ತಾನೆ. ಅವಾಗ ಒಂದ್ ಹುಡುಗಿ ಬಂದು ನೆಲ್ಸನ್ಗೆ ಪ್ರಪೋಸ್ ಮಾಡ್ತಾಳೆ. ಆದ್ರೆ ನೆಲ್ಸನ್ ಏನು ರಿಯಾಕ್ಟ್ ಮಾಡಲ್ಲ. ಅದನ್ನ ನೋಡಿ ಆ ಹುಡುಗಿ ನೆಲ್ಸನ್ಗೆ ಬೈದು, ನೀನು ಕೂಡ ಹೀಗೇನೆ ಯಾವ್ದಾದ್ರು ಹುಡುಗಿ ಮುಂದೆ ಮಂಡಿ ಊರಿ ಕೂತ್ಕೋತೀಯ ನೋಡು ಅಂತ ಹೇಳಿ ಹೋಗ್ತಾಳೆ. ಅವಳು ಹೋದ್ಮೇಲೆ ಅಲ್ಲಿಗೆ ನೆಲ್ಸನ್ ಫ್ರೆಂಡ್ ಸ್ಯಾಮ್ ನ ತಂದೆ ಬರ್ತಾರೆ. ಅವರು ಒಂದು ಹಾಸ್ಪಿಟಲ್ ಕಟ್ಟಿಸಿರ್ತಾರೆ. ಅದಕ್ಕೆ ನೆಲ್ಸನ್ಗೆ ಮೊದಲ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹೋಗೋಕೆ ಬಂದಿರ್ತಾರೆ. ಆದ್ರೆ ನೆಲ್ಸನ್ ಗೃಹ ಪ್ರವೇಶಕ್ಕೆ ಬರಲ್ಲ ಅಂತ ಹೇಳಿ ಕಳಿಸ್ತಾನೆ. ಹೀಗಿದ್ದಾಗ ಒಂದಿನ ನೆಲ್ಸನ್ ಮತ್ತೆ ಸ್ಯಾಮ್ ಯಾರನ್ನೋ ಭೇಟಿ ಆಗೋಕೆ ಪಾರ್ಕ್ಗೆ ಹೋಗಿರ್ತಾರೆ. ಆ ಪಾರ್ಕ್ ಅಲ್ಲೇ ನಮಗೆ ಈ ಕಥೆಯ ನಾಯಕಿ ಸಾರಾನ ತೋರಿಸ್ತಾರೆ. ಅವಳು ಪಾರ್ಕ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅವಳೊಬ್ಳು ಡ್ಯಾನ್ಸರ್, ಜೊತೆಗೆ ಡ್ಯಾನ್ಸ್ ಸ್ಕೂಲ್ ನಡೆಸ್ತಾ ಇರ್ತಾಳೆ. ಅದೇ ಪಾರ್ಕ್ ಅಲ್ಲಿ ಆ ಕಸ ಅಯ್ಯೋನ ಬ್ಯಾಗಿಂದ ಸೆಂದನ್ ಡೈರಿ ಕೆಳಗೆ ಬೀಳುತ್ತೆ. ಆ ಡೈರಿನ ನೋಡಿ ಸಾರಾ ಅದರ ಪಕ್ಕ ನಿಂತಿದ್ದ ನೆಲ್ಸನ್ಗೆ ಆ ಡೈರಿನ ಕೊಡ್ತಾಳೆ. ಅದೇ ಟೈಮ್ಗೆ ಮಳೆ ಬರುತ್ತೆ. ಸಾರಾ ಅಲ್ಲಿಂದ ಹೋಗ್ಬಿಡ್ತಾಳೆ. ನೆಲ್ಸನ್ ಆ ಡೈರಿನ ಎತ್ಕೊಂಡು ಸ್ಯಾಮ್ ಜೊತೆ ಅಪಾರ್ಟ್ಮೆಂಟ್ಗೆ ಹೋಗ್ತಾನೆ. ನೆಲ್ಸನ್ ಅವನ ಫ್ಲಾಟ್ಗೆ ಹೋಗೋಕೆ ಲಿಫ್ಟ್ ಹತ್ರ ಬಂದಾಗ ಅವನ ತಮ್ಮ ಜೇಸನ್ ಯಾವುದೋ ಹುಡುಗಿಗೆ ಲಿಪ್ ಟು ಲಿಪ್ ಕಿಸ್ ಮಾಡ್ತಾ ಇರ್ತಾನೆ. ಅದನ್ನ ನೋಡಿದ ನೆಲ್ಸನ್ಗೆ ಜೇಸನ್ ಮತ್ತೆ ಆ ಹುಡುಗಿ ಯಾವುದೋ ಜಾಗಕ್ಕೆ ಹೋಗಿ ಅಲ್ಲಿ ಗಲಾಟೆ ಮಾಡ್ಕೊಳ್ಳೋ ರೀತಿ ವಿಷನ್ ಕಾಣಿಸುತ್ತೆ. ಇದನ್ನೆಲ್ಲ ನೋಡಿ ನೆಲ್ಸನ್ ಅವನಿಗೆ ಏನೋ ಆಗ್ತಿದೆ ಅಂತ ಅವನ ರೂಮ್ಗೆ ಹೋಗಿ ಆ ಡೈರಿನ ಬಿಸಾಕ್ತಾನೆ. ಮಾರನೇ ದಿನ ನೆಲ್ಸನ್ ಅವನ ತಾಯಿಯ ಸೂಪರ್ ಮಾರ್ಕೆಟ್ಗೆ ಹೋಗ್ತಾನೆ. ಅಲ್ಲಿ ಜೇಸನ್ ಇಲ್ಲ ಅಂತ ಗೊತ್ತಾಗಿ ಜೇಸನ್ ಎಲ್ಲಿ ಅಂತ ಅವನ ತಾಯಿನ ಕೇಳ್ತಾನೆ. ಡೈಸಿ ಜೇಸನ್ ಫುಡ್ ಕಾರ್ನಿವಲ್ಗೆ ಅವನ ಗರ್ಲ್ ಫ್ರೆಂಡ್ ಜೊತೆ ಹೋಗಿದ್ದಾನೆ ಅಂತ ಹೇಳ್ತಾಳೆ. ಅವಾಗ ನೆಲ್ಸನ್ ಅದೇ ಜಾಗದಲ್ಲಿ ಜೇಸನ್ ಗಲಾಟೆ ಮಾಡ್ಕೊಂಡಿದ್ದು ಅಂತ ಗೊತ್ತಾಗಿ ಅಲ್ಲಿಗೆ ಓಡೋಗ್ತಾನೆ. ಜೇಸನ್ ಆಲ್ರೆಡಿ ಗಲಾಟೆ ಮಾಡ್ಕೊಂಡಿರ್ತಾನೆ. ಯಾರೋ ಒಬ್ಬ ಜೇಸನ್ಗೆ ಚಾಕು ಅಲ್ಲಿ ಚುಚ್ಚೋಕೆ ಬರ್ತಾ ಇರ್ತಾನೆ. ನೆಲ್ಸನ್ ಅದನ್ನ ತಡೆದು ಜೇಸನ್ಗೆ ಬೈದು ಆ ಹುಡುಗಿನ ಅಲ್ಲಿಂದ ಕಳಿಸಿ ಕೆಲ್ಸಕ್ಕೆ ನಡಿ ಅಂತ ಜೇಸನ್ಗೆ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಆ ಗ್ಯಾಂಗ್ ಅವರು ನೆಲ್ಸನ್ಗೆ ಹೊಡೆಯೋಕೆ ಬರ್ತಾರೆ. ನೆಲ್ಸನ್ ಎಲ್ರಿಗೂ ಹೊಡಿತಾ ಇರ್ತಾನೆ. ಅವಾಗ ಅಲ್ಲಿಗೆ ಪೊಲೀಸರು ಬಂದ್ಬಿಡ್ತಾರೆ. ನೆಲ್ಸನ್ ಜೇಸನ್ ಕರ್ಕೊಂಡು ಎಸ್ಕೇಪ್ ಆಗ್ತಾನೆ. ನೆಲ್ಸನ್ ವಾಪಸ್ ಮಾರ್ಟ್ಗೆ ಹೋಗಿ ಸ್ಯಾಮ್ಗೆ ಅವನಿಗೆ ಕಾಣಿಸಿದ್ದ ವಿಷನ್ ಅದೇ ರೀತಿ ನಡೀತು ಅಂತ ಹೇಳ್ತಾನೆ. ಆದ್ರೆ ಆಬ್ವಿಯಸ್ಲಿ ಸ್ಯಾಮ್ ಅದನ್ನ ನಂಬಲ್ಲ. ಅದಕ್ಕೆ ಸ್ಯಾಮ್ ನೆಲ್ಸನ್ ನ ಕರ್ಕೊಂಡು ಬೀಚ್ ಹತ್ರ ಹೋಗ್ತಾನೆ. ಅಲ್ಲಿ ತುಂಬಾ ಕಪಲ್ಸ್ ಇರ್ತಾರೆ. ಅದ್ರಲ್ಲಿ ಕಿಸ್ ಮಾಡ್ತಾ ಇರೋ ಇಬ್ರುನ ನೆಲ್ಸನ್ ನೋಡ್ತಾನೆ. ಅವ್ರ ಪಾಸ್ಟ್ ಫ್ಯೂಚರ್ ಎಲ್ಲಾ ಕಾಣಿಸುತ್ತೆ.
ಅದನ್ನ ಸ್ಯಾಮ್ಗೆ ಹೇಳ್ತಾನೆ. ಆಮೇಲೆ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಆ ಕಪಲ್ ಹತ್ರ ಹೋಗಿ FM ರೇಡಿಯೋ ಸ್ಟೇಷನ್ ಇಂದ ಬಂದಿರೋದು ಅಂತ ಸುಳ್ಳು ಹೇಳಿ ಅವ್ರ ಹತ್ರ ಅವರು ಪ್ರಪೋಸ್ ಮಾಡಿದ್ದಲ್ಲಿ ಅಂತ ಎಲ್ಲಾ ವಿಷಯ ಕೇಳ್ತಾರೆ. ಅವರು ಹೇಳೋದು ನೆಲ್ಸನ್ ಸ್ಯಾಮ್ಗೆ ಹೇಳಿದ್ಕೆ ಮ್ಯಾಚ್ ಆಗುತ್ತೆ. ಆದ್ರಿಂದ ಸ್ಯಾಮ್ ನೆಲ್ಸನ್ ಹೇಳೋದನ್ನ ನಂಬ್ತಾನೆ. ಇವಾಗ ನೆಲ್ಸನ್ಗೆ ಇರೋ ಪವರ್ ಇಟ್ಕೊಂಡು ದುಡ್ಡು ಮಾಡೋಣ ಅಂತ ಸ್ಯಾಮ್ ಐಡಿಯಾ ಕೊಡ್ತಾನೆ. ಆದ್ರೆ ನೆಲ್ಸನ್ ತಲೆಯಲ್ಲಿ ಬೇರೆ ಪ್ಲಾನೇ ಇರುತ್ತೆ. ಅವನ್ ಸುತ್ತಮುತ್ತ ಯಾರ್ಯಾರು ಲವ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ ಎಲ್ರನ್ನೂ ದೂರ ದೂರ ಮಾಡ್ತಾ ಇರ್ತಾನೆ. ಈ ಕಡೆ ಸಾರಾ ಅವಳ ಡ್ಯಾನ್ಸ್ ಅಕಾಡೆಮಿಯ ಪಾಂಪ್ಲೆಟ್ಸ್ ನ ಎಲ್ಲಾ ಜನರಿಗೂ ಹಂಚ್ತಾ ಇರ್ತಾಳೆ. ಹೀಗೆ ನೆಲ್ಸನ್ ಪ್ರೇಮಿಗಳನ್ನ ದೂರ ಮಾಡುವಾಗ ಮಿಸ್ ಆಗಿ ಒಂದ್ ಹುಡುಗ ಹುಡುಗಿ ಕಿಸ್ ಮಾಡೋದನ್ನ ನೋಡ್ಬಿಡ್ತಾನೆ. ಅವಾಗ ಅವನಿಗೆ ಆ ಹುಡುಗ ಹುಡುಗಿ ಮನೆ ಬಿಟ್ಟು ಬೈಕಲ್ಲಿ ಎಸ್ಕೇಪ್ ಆಗೋದು ಕಾಣಿಸುತ್ತೆ. ಆ ಹುಡುಗನ್ನ ಕೊಲೆ ಮಾಡೋಕೆ ರೌಡಿಗಳು ಬರ್ತಾ ಇರೋದು ಕಾಣಿಸುತ್ತೆ. ಇದನ್ನೆಲ್ಲ ನೆಲ್ಸನ್ ನೋಡಿ ಆ ಹುಡುಗನ ಕಾಪಾಡೋಕೆ ಅವನ್ ಬೈಕ್ ನ ಮೋರಿಗೆ ತಳ್ಳಿಬಿಡ್ತಾನೆ. ಇದನ್ನ ನೆನ್ಪಲ್ಲಿ ಇಟ್ಕೊಂಡಿರಿ, ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಇವಾಗ ನೆಲ್ಸನ್ ಮಲಗಿದ್ದಾಗಲೂ ಅವನಿಗೆ ಸೌಂಡ್ಗಳು ಕೇಳಿಸ್ತಾ ಇರುತ್ತೆ. ಅದಕ್ಕೆ ನೆಲ್ಸನ್ ಸ್ಯಾಮ್ಗೆ ಕಾಲ್ ಮಾಡ್ತಾನೆ. ಇವಾಗ ಸ್ಯಾಮ್ ನೆಲ್ಸನ್ ನ ಅವನ್ ತಂದೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಎಲ್ಲಾ ವಿಷಯ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ಸ್ಯಾಮ್ ತಂದೆ ನೆಲ್ಸನ್ಗೆ ಈ ಪ್ರಾಬ್ಲಮ್ ಯಾವಾಗ್ಲಿಂದ ಶುರು ಆಯ್ತು, ಅದರ ರೂಟ್ ಕಾಸ್ ಏನು ಅಂತ ಕಂಡಿಡಿ, ಆಮೇಲೆ ಸೊಲ್ಯೂಷನ್ ಹುಡ್ಕೋಣ ಅಂತ ಹೇಳ್ತಾನೆ. ಅವಾಗ ಅವನಿಗೆ ಸಾರಾ ಕೊಟ್ಟಿದ್ದ ಬುಕ್ ನೆನಪಾಗುತ್ತೆ. ಆ ಬುಕ್ ನ ಹಿಡ್ಕೊಂಡ್ ಬಂದಾಗ್ಲಿಂದಾನೆ ನೆಲ್ಸನ್ಗೆ ವಿಷನ್ ಕಾಣಿಸ್ತಾ ಇರೋದು ಅಂತ ಗೊತ್ತಾಗಿ ನೆಲ್ಸನ್ ಅವನ್ ರೂಮ್ಗೆ ಹೋಗಿ ಬುಕ್ ತಗೋತಾನೆ. ಆದ್ರೆ ಆ ಬುಕ್ ನ ಓಪನ್ ಮಾಡೋಕೆ ಆಗಲ್ಲ. ಅದಕ್ಕೆ ಆ ಬುಕ್ ನ ಬಿಸಾಕೋಕೆ ಟ್ರೈ ಮಾಡ್ತಾರೆ. ಆ ಬುಕ್ ನ ಎಲ್ಲೇ ಬಿಸಾಕಿದ್ರು ಅದು ಮತ್ತೆ ಮತ್ತೆ ನೆಲ್ಸನ್ ಹತ್ರನೇ ಬರ್ತಾ ಇರುತ್ತೆ. ಅದಕ್ಕೆ ಅದನ್ನ ಬೀಚ್ಗೆ ಎಸಿತಾರೆ. ಆದ್ರೂ ಅದು ವಾಪಸ್ ನೆಲ್ಸನ್ ಬಳಿಗೇನೆ ಬರುತ್ತೆ. ಅದಕ್ಕೆ ಅದನ್ನ ತಗೊಂಡು ಸ್ಯಾಮ್ ತಂದೆ ಬಳಿಗೆ ಹೋಗ್ತಾರೆ. ಸ್ಯಾಮ್ ತಂದೆ ಅದನ್ನ ಬೆಂಕಿಯಲ್ಲಿ ಸುಟ್ಟಾಕೋಕೆ ಟ್ರೈ ಮಾಡ್ತಾರೆ. ಆದ್ರೂ ಅದು ಸುಟ್ಟೋಗಲ್ಲ. ಅದಕ್ಕೆ ಒಬ್ಬ ಮಂತ್ರವಾದಿ ಬಳಿಗೆ ಅದನ್ನ ತಗೊಂಡೋಗ್ತಾರೆ. ಆ ಮಂತ್ರವಾದಿ ಬುಕ್ ನ ನೆಲ್ಸನ್ಗೆ ಕೊಟ್ಟೋರ್ನ ಹುಡುಕಿ ಆಮೇಲೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಇವಾಗ ನೆಲ್ಸನ್ ಸಾರಾನ ಹುಡುಕೋಕೆ ಡೈಲಿ ಪಾರ್ಕ್ಗೆ ಹೋಗ್ತಾನೆ. ಆದ್ರೆ ಸಾರಾ ಸಿಗಲ್ಲ. ಇವಾಗ ನೆಲ್ಸನ್ ಸಾರಾನ ಹೇಗ್ ಹುಡುಕೋದು ಅಂತ ಯೋಚನೆ ಮಾಡ್ತಾ ಮಾಟಲ್ಲಿ ಕೂತಿದ್ದಾಗ ಒಬ್ಬ ಸ್ಟಾಫ್ ಕಳ್ಳೆಕಾಯಿ ತಿನ್ಕೊಂಡು ಹೋಗ್ತಾ ಇರ್ತಾನೆ. ಸ್ಯಾಮ್ ಆ ಸ್ಟಾಫ್ ಹತ್ರ ಅದನ್ನ ಕಿತ್ಕೊಂಡು ಕಳ್ಳೆಕಾಯಿ ತಿಂದು ಪೇಪರ್ನ ರಾಕೆಟ್ ಮಾಡಿ ಬಿಸಾಕ್ತಾನೆ. ಆ ಪೇಪರ್ ಸುತ್ತಾಡ್ಕೊಂಡು ನೆಲ್ಸನ್ ಹತ್ರ ಬಂದು ಬೀಳುತ್ತೆ. ನೋಡಿದ್ರೆ ಅದು ಸಾರಾ ಡ್ಯಾನ್ಸ್ ಅಕಾಡೆಮಿಯ ಪಾಂಪ್ಲೆಟ್ ಆಗಿರುತ್ತೆ. ಈ ಕಡೆ ಸಾರಾ ಸ್ಟೂಡೆಂಟ್ಸ್ಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇರ್ತಾಳೆ. ಕ್ಲಾಸ್ ಮುಗಿದ್ಮೇಲೆ ಒಬ್ಬ ಸಾರಾಗೆ ಎಲ್ರು ಮುಂದೆ ಪ್ರಪೋಸ್ ಮಾಡಿ ರಿಂಗ್ ಕೊಡ್ತಾನೆ. ಸಾರಾ ಎಲ್ರು ಇದಾರೆ ಅಂತ ರಿಂಗ್ ತಗೋತಾಳೆ. ಆದ್ರೆ ಎಲ್ರು ಹೋದ್ಮೇಲೆ ಆ ಹುಡುಗನಿಗೆ ಬುದ್ಧಿವಾದ ಹೇಳಿ ಕಳಿಸ್ತಾಳೆ. ಅವಾಗ ಅಲ್ಲಿಗೆ ನೆಲ್ಸನ್ ಬರ್ತಾನೆ. ನೆಲ್ಸನ್ ನ ಸ್ಯಾಮ್ ತಂದೆ ಡ್ಯಾನ್ಸ್ ಕ್ಲಾಸ್ಗೆ ಜಾಯಿನ್ ಮಾಡಿಸ್ತಾರೆ. ಸಾರಾ ಜೊತೆನೆ ಇದ್ದು ಸೊಲ್ಯೂಷನ್ ಹುಡ್ಕೋಕೆ ಹೇಳ್ತಾರೆ. ಕ್ಲಾಸ್ ಶುರು ಆಗುತ್ತೆ. ಸಾರಾ ಒಂದು ಸ್ಟೆಪ್ ಹೇಳ್ಕೊಡ್ತಾಳೆ. ನೆಲ್ಸನ್ ಸರಿಯಾಗಿ ಮಾಡ್ತಾ ಇರಲ್ಲ. ಕ್ಲಾಸ್ ಅಲ್ಲಿ ಎಲ್ರಿಗೂ ಪೇರ್ ಆಗುತ್ತೆ. ಆದ್ರೆ ನೆಲ್ಸನ್ಗೆ ಯಾರು ಇಲ್ಲ ಅಂತ ಸಾರಾನೇ ನೆಲ್ಸನ್ ಜೊತೆ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾಳೆ. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ. ಬರೋ ತಿಂಗಳು ಡ್ಯಾನ್ಸ್ ಕಾಂಪಿಟೇಷನ್ ಇದೆ ಅಂತ ಸಾರಾ ಹೇಳಿ ಎಲ್ರು ಆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳ್ತಾಳೆ. ಆದ್ರೆ ನೆಲ್ಸನ್ಗೆ ಡ್ಯಾನ್ಸ್ ಮಾಡೋಕು ಬರ್ತಾ ಇರಲ್ಲ, ಅದು ಇಷ್ಟನೂ ಇರಲ್ಲ. ಅದಕ್ಕೆ ಸಾರಾ ಜೊತೆ ಪ್ರಾಕ್ಟೀಸ್ ಮಾಡುವಾಗ ಅವಳ ಕೈ ಬೆರಳನ್ನ ಮುರಿದಾಕ್ಬಿಡ್ತಾನೆ. ಡಾಕ್ಟರ್ 2 ವೀಕ್ಸ್ ಡ್ಯಾನ್ಸ್ ಮಾಡುವಾಗಿಲ್ಲ ಅಂತ ಹೇಳ್ತಾರೆ. ಹಾಗೆ ಇಬ್ರು ಕಾಫಿ ಶಾಪ್ಗೆ ಹೋಗ್ತಾರೆ. ಸ್ಯಾಮ್ ತಂದೆ ನೆಲ್ಸನ್ಗೆ ಕಾಲ್ ಮಾಡಿ ಕಾರಣ ಏನು ಅಂತ ಕಂಡಿಡ್ದ ಅಂತ ತಲೆ ತಿಂತಾನೆ ಇರ್ತಾರೆ. ಇವಾಗ ಸಾರಾ ನೆಲ್ಸನ್ ನಂಬರ್ ತಗೋತಾಳೆ. ಅಲ್ಲಿಂದ ಸಾರಾ ನೆಲ್ಸನ್ನ ಅವಳ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲೂ ಕಾಫಿ ಕುಡಿತಾರೆ, ನೆಟ್ಫ್ಲಿಕ್ಸ್ ಅಲ್ಲಿ ಮೂವಿ ನೋಡ್ತಾರೆ. ಆಮೇಲೆ ಊಟ ಮಾಡೋಕೆ ಇಬ್ರು ಹೊರಗಡೆ ಹೋಗ್ತಾರೆ. ಇಷ್ಟೆಲ್ಲ ಆಗುವಷ್ಟರಲ್ಲಿ ಸಾರಾಗೆ ನೆಲ್ಸನ್ ಇಷ್ಟ ಆಗಿರ್ತಾನೆ. ಇಬ್ರು ಊಟ ಮಾಡೋವಾಗ ನೆಲ್ಸನ್ ಸಾರಾಗೆ ಏನೋ ಹೇಳ್ಬೇಕು ಅಂತಾನೆ. ಸಾರಾ ಪ್ರಪೋಸ್ ಮಾಡ್ತಾನೆ ಅಂತ ಖುಷಿ ಆಗ್ತಾಳೆ. ಆದ್ರೆ ನೆಲ್ಸನ್ ಸಾರಾಗೆ ನಿನ್ಗೆ ಲವ್ವರ್ಸ್ ಇಬ್ರು ಸಪರೇಟ್ ಆಗ್ತಾರೆ ಅಂತ ಗೊತ್ತಾದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತಾನೆ. ಅದನ್ನ ಕೇಳಿ ಸಾರಾ ಬೇಜಾರಲ್ಲೇ ಒಂದ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತಾಳೆ. ಆಮೇಲೆ ಅಲ್ಲಿಂದ ಇಬ್ರು ವಾಪಸ್ ಮನೆಗೆ ಹೋಗುವಾಗ ಮಳೆ ಬಂತು ಅಂತ ಒಂದು ಬಸ್ ಸ್ಟಾಪ್ ಹತ್ರ ನಿಂತ್ಕೋತಾರೆ. ಅಲ್ಲಿ ಇಬ್ರು ಅವರ ಮೊದಲ ಕಿಸ್ ಬಗ್ಗೆ ಮಾತಾಡ್ತಾರೆ. ನೆಲ್ಸನ್ ಅವನ್ ಕಿಸ್ ಮಾಡಿರೋದು ಅವನ ಬೈಕ್ಗೆ ಮಾತ್ರ ಅಂತ ಹೇಳ್ತಾನೆ. ಸಾರಾ ಇದುವರೆಗೂ ಯಾರಿಗೂ ಕಿಸ್ಸೇ ಮಾಡಿಲ್ಲ ಅಂತ ಹೇಳ್ತಾಳೆ. ಹೀಗೆ ಇಬ್ರು ಮಧ್ಯೆ ರಿಲೇಶನ್ಶಿಪ್ ಗಟ್ಟಿಯಾಗೋಕೆ ಶುರು ಆಗುತ್ತೆ. ಇಬ್ರು ಡೈಲಿ ಕಾಲ್ಸ್ ಅಲ್ಲಿ ಮಾತಾಡೋದು, ಮೀಟ್ ಮಾಡೋದು ಹೀಗೆ ನಡೀತಾ ಇರುತ್ತೆ. ಅದಕ್ಕೆ ಸ್ಯಾಮ್ ತಂದೆ ನೆಲ್ಸನ್ ನ ಭೇಟಿಯಾಗಿ ಅವಳ ಜೊತೆ ಸುತ್ತಾಡೋದ್ ಬಿಟ್ಟು ಅವನಿಗೆ ವಿಷನ್ ಬರೋಕೆ ಕಾರಣ ಏನು ಅಂತ ಹುಡುಕು ಅಂತ ಬೈತಾರೆ. ಆ ದಿನ ಸಂಜೆ ನೆಲ್ಸನ್ ಸಾರಾನ ಮೀಟ್ ಮಾಡೋಕೆ ಹೋಗ್ಬೇಕಿರುತ್ತೆ. ಅದೇ ದಿನ ಮಾರ್ಕಸ್ ಡೈಸಿನ ಭೇಟಿಯಾಗೋಕೆ ಬರ್ತಾನೆ. ಆದ್ರೆ ಡೈಸಿ ಮಾರ್ಕಸ್ ನ ಭೇಟಿ ಆಗಲ್ಲ. ನೆಲ್ಸನ್ ಮಾರ್ಕಸ್ ನ ನೋಡಿದ್ರು ನೋಡಿಲ್ದೇ ಇರೋ ರೀತಿ ಹೋಗಿ ಸಾರಾನ ಭೇಟಿ ಆಗ್ತಾನೆ. ಇಬ್ರು ಚರ್ಚ್ ಅಲ್ಲಿ ಒಂದು ಮದುವೆಗೆ ಹೋಗ್ತಾರೆ. ಅಲ್ಲಿ ಮದುವೆ ಆಗ್ತಾ ಇರೋ ಹುಡುಗ ಹುಡುಗಿ 16 ವರ್ಷದಿಂದ ಪ್ರೀತಿ ಮಾಡಿ ಇವಾಗ ಮದುವೆ ಆಗ್ತಾ ಇರ್ತಾರೆ. ಅಲ್ಲಿ ಸಾರಾ ಅವಳಿಗೂ ಲವ್ ಮ್ಯಾರೇಜ್ ಆಗೋದು ಇಷ್ಟ ಅಂತಾಳೆ. ಹಾಗೆ ಮದುವೆ ಆಗುತ್ತೆ. ಹುಡುಗ ಹುಡುಗಿ ಕಿಸ್ ಮಾಡ್ತಾರೆ. ಅದನ್ನ ನೋಡಿದ ನೆಲ್ಸನ್ಗೆ ವಿಷನ್ ಕಾಣಿಸುತ್ತೆ. ಇಬ್ರು ಮದುವೆಯಾಗಿ ಸ್ವಲ್ಪ ದಿನ ಖುಷಿಯಾಗಿದ್ದು ಅವರಿಗೆ ಒಂದ್ ಮಗು ಆಗುತ್ತೆ. ಆಮೇಲೆ ಇಬ್ರು ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಡೈವರ್ಸ್ ತಗೊಂಡು ದೂರ ಆಗ್ತಾರೆ. ಇದನ್ನ ನೋಡಿದ ನೆಲ್ಸನ್ಗೆ ಬೇಜಾರಾಗುತ್ತೆ. ಆದ್ರೆ ಅವನು ಏನು ಮಾಡೋ ಪರಿಸ್ಥಿತಿಯಲ್ಲಿರಲ್ಲ. ಚರ್ಚಿಂದ ನೆಲ್ಸನ್ ಮನೆಗೆ ಹೋಗಿ ಸ್ಯಾಮ್ಗೆ ಎಲ್ಲಾ ವಿಷಯ ಹೇಳ್ತಾನೆ.
ಇವಾಗ ಆ ಬುಕ್ ಬಗ್ಗೆ ಸಾರಾಗೆ ಹೇಳ್ಬೇಕು ಅಂತ ಡಿಸೈಡ್ ಮಾಡಿ ಬುಕ್ ತಗೊಂಡು ಸಾರಾ ಡ್ಯಾನ್ಸ್ ಸ್ಕೂಲ್ಗೆ ಹೋಗಿ ಆ ಬುಕ್ ನ ತೋರಿಸ್ತಾನೆ. ಆದ್ರೆ ಸಾರಾ ಬುಕ್ ನ ಸೈಡ್ ಗೆ ಮಡಗಿ ನೆಲ್ಸನ್ ನ ಅಲ್ಲಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕೆ ಅಂತ ಕೈಟ್ ಫೆಸ್ಟಿವಲ್ ಗೆ ಕರ್ಕೊಂಡು ಹೋಗ್ತಾಳೆ. ಯಾಕಂದ್ರೆ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ತುಂಬಾ ಜನ ಇರ್ತಾರೆ. ಅವ್ರ ಮುಂದೆ ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ಜನ ಇರೋ ಜಾಗದಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಿರುತ್ತೆ. ಅದಕ್ಕೆ ಕೈಟ್ ಫೆಸ್ಟಿವಲ್ ಗೆ ಹೋಗಿ ಇಬ್ರು ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾರೆ. ನೆಲ್ಸನ್ಗೆ ಸುತ್ತ ಯಾರು ಇಲ್ಲ ಅನ್ನಿಸ್ತಾ ಇರುತ್ತೆ. ಅವನಿಗೆ ಸಾರಾ ಬಿಟ್ಟು ಬೇರೆ ಯಾರು ಕಾಣಿಸ್ತಾ ಇರಲ್ಲ. ಇಬ್ರು ಹಾಗೆ ಡ್ಯಾನ್ಸ್ ಆಡ್ತಾ ಕಿಸ್ ಮಾಡ್ತಾರೆ. ಅವಾಗ ನೆಲ್ಸನ್ಗೆ ವಿಷನ್ ಕಾಣಿಸುತ್ತೆ. ಅದ್ರಲ್ಲಿ ಮೊದಲು ಆ ಡೈರಿ ಓಪನ್ ಆಗೋದು, ಆಮೇಲೆ ಒಂದು ಬಲೂನ್ ಹೊಡೆದೋಗ್ತಾ ಇರೋದು, ನೆಲ್ಸನ್ ಕೈಗೆ ರಕ್ತ ಆಗಿರೋದು, ಚರ್ಚ್ ಬೆಲ್ ಸೌಂಡ್ ಆಗ್ತಾ ಇರೋದು, ನೆಲ್ಸನ್ ಸಾರಾ ಸಮಾಧಿ ಮುಂದೆ ಅಳ್ತಾ ಇರೋದು, ಇಷ್ಟು ವಿಷನ್ ಕಾಣಿಸುತ್ತೆ. ಅದಕ್ಕೆ ನೆಲ್ಸನ್ ಗಾಬರಿಯಾಗಿ ಸಾರಾನ ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಆ ಫೆಸ್ಟಿವಲ್ ಅಲ್ಲಿ ಸಾರಾಗಿ ಎಲ್ರ ಮುಂದೆ ಮುಜುಗರ ಆಗುತ್ತೆ. ಇವಾಗ ನೆಲ್ಸನ್ ಡ್ಯಾನ್ಸ್ ಸ್ಕೂಲ್ಗೆ ಹೋಗ್ತಾನೆ. ಆ ಬುಕ್ ಓಪನ್ ಆಗಿರುತ್ತೆ, ಆದ್ರೆ ಅದನ್ನ ಅವನಿಗೆ ಓದೋಕೆ ಆಗಲ್ಲ. ಅದಕ್ಕೆ ಆ ಬುಕ್ ತಗೊಂಡು ಸ್ಯಾಮ್ ತಂದೆ ಬಳಿಗೆ ಹೋಗ್ತಾನೆ. ಅವನಿಗೂ ಅದನ್ನ ಓದೋಕೆ ಬರಲ್ಲ. ಆದ್ರೆ ಸ್ಯಾಮ್ ತಂದೆಗೆ ಅದನ್ನ ಓದುವಂತವರು ಗೊತ್ತಿರ್ತಾರೆ. ಅದಕ್ಕೆ ಸ್ಯಾಮ್ ತಂದೆ, ನೆಲ್ಸನ್ ಎಲ್ರು ತಂಜಾವೂರ್ಗೆ ಬರ್ತಾರೆ. ಅಲ್ಲಿ ಸ್ವಾಮಿನಾಥನ್ ಅನ್ನೋ ವ್ಯಕ್ತಿನ ಭೇಟಿಯಾಗಿ ಡೈರಿ ತೋರಿಸ್ತಾರೆ. ಅದ್ರಲ್ಲಿದ್ದ ಸೆಂದನ್ ಮತ್ತೆ ಅಲ್ಲಿಯ ಲವ್ ಸ್ಟೋರಿನ ಸ್ವಾಮಿನಾಥನ್ ಎಲ್ರಿಗೂ ಹೇಳಿ ಆ ಕಥೆಯಲ್ಲಿರೋ ಆ ಆಲ ಕಂದನ್ನೇ ಈ ಜನ್ಮದಲ್ಲಿ ನೆಲ್ಸನ್ ಆಗಿ ಹುಟ್ಟಿರೋದು ಅಂತ ಹೇಳ್ತಾನೆ. ಜೊತೆಗೆ ಆ ಕತೆ ನಾವು ಸಿನಿಮಾ ಶುರುವಿನಲ್ಲಿ ನೋಡಿದ್ವಲ್ಲ ಅಷ್ಟೇ ಅಲ್ಲ ಅಂತ ಹೇಳಿ ಡೈರಿಯಲ್ಲಿರೋ ಕತೆ ಓದೋಕೆ ಶುರು ಮಾಡ್ತಾನೆ. ಸೆಂದನ್ ಮತ್ತೆ ಅಲ್ಲಿ ಶಾಪ ಹಾಕಿ ಸತ್ಮೇಲೆ ಆ ಆಲ ಕಂದನ್ ಪುನೀತವಲ್ಲಿ ಅನ್ನೋ ರಾಜಕುಮಾರಿ ಜೊತೆ ಪ್ರೀತಿಯಲ್ಲಿ ಬೀಳ್ತಾನೆ. ಅವನು ಅವನ ಪ್ರೀತಿನ ಹೇಳಿದ ಸಮಯದಲ್ಲೇ ಪುನೀತವಲ್ಲಿ ಸತ್ತೋಗ್ತಾಳೆ. ಇದರಿಂದ ಆ ಆಲ ಕಂದನ್ಗೆ ರಾಜನಾಗಿರ್ಬೇಕು ಅಂತ ಅನ್ಸಲ್ಲ. ಅದಕ್ಕೆ ಎಲ್ಲಾನು ಬಿಟ್ಟು ಡೈರಿನ ಎಸ್ದು ಅವನು ಸತ್ತೋಗ್ತಾನೆ. ಅಂದ್ರೆ ಸೆಂದನ್ ಮತ್ತೆ ಅಲ್ಲಿಯ ಶಾಪ ವರ್ಕ್ ಆಗಿರುತ್ತೆ. ಈ ಜನ್ಮದಲ್ಲಿ ಅವನು ನೆಲ್ಸನ್ ಆಗಿ ಹುಟ್ಟಿರೋದ್ರಿಂದ ನೆಲ್ಸನ್ಗೂ ಅವನ ಪ್ರೀತಿ ಸಿಗಲ್ಲ ಅಂತ ಸ್ವಾಮಿನಾಥನ್ ಹೇಳ್ತಾನೆ. ಅದಕ್ಕೆ ಸಾರಾ ಸಾಯೋ ರೀತಿ ವಿಷನ್ ಬಂದಿರೋದು ಅಂತ ಕೂಡ ಹೇಳ್ತಾನೆ. ಇದನ್ನ ಕೇಳಿದ ನೆಲ್ಸನ್ ಅವನು ಸಾರಾನ ಪ್ರೀತಿ ಮಾಡಿದ್ರೆ ಸಾರಾ ಸತ್ತೋಗ್ತಾಳೆ ಅಂತ ಗೊತ್ತಾಗಿ ಅವಳಿಂದ ದೂರ ಇರಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಸಾರಾ ಕಾಲ್ಸ್ನ ಪಿಕ್ ಮಾಡ್ತಾ ಇರಲ್ಲ. ಆದ್ರಿಂದ ಸಾರಾಗೆ ಬೇಜಾರಾಗುತ್ತೆ. ಅದನ್ನ ಸಾರಾ ತಂದೆ ನೋಡ್ತಾರೆ. ಸಾರಾ ಅವಳೇ ಅವಳ ಲವ್ ಕನ್ಫೆಸ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ ಅವಳ ತಂದೆ ಜೊತೆ ಮಾಡ್ಕೆ ಬರ್ತಾಳೆ. ಅಲ್ಲಿ ಸಾರಾ ಪ್ರಪೋಸ್ ಮಾಡಿದ್ರೆ ನೆಲ್ಸನ್ ರಿಜೆಕ್ಟ್ ಮಾಡ್ಬಿಡ್ತಾನೆ. ಅದ್ರಿಂದ ಸಾರಾ ಅಳ್ತಾ ಅವಳ ತಂದೆ ಜೊತೆ ಅಲ್ಲಿಂದ ಹೋಗ್ತಾಳೆ. ಸಾರಾ ಬೇಜಾರಾಗಿದ್ದು ನೋಡಿ ಅವಳಿಗಿಂತ ನೆಲ್ಸನ್ಗೇನೆ ತುಂಬಾ ನೋವಾಗುತ್ತೆ. ಅವನಿಗೆ ಸಾರಾ ಯಾವಾಗ್ಲೂ ನೆನಪಾಗ್ತಾನೆ ಇರ್ತಾಳೆ. ಹೀಗೆ ದಿನಗಳು ಕಳೀತಾ ಹೋಗುತ್ತೆ. ನೆಲ್ಸನ್, ಸ್ಯಾಮ್ ತಂದೆ ಎಲ್ರು ಬೀಚ್ ಹತ್ರ ಕೂತಿರ್ತಾರೆ. ಅಲ್ಲಿ ನೆಲ್ಸನ್ ಒಂದ್ ಹುಡುಗ ಹುಡುಗಿ ಕಿಸ್ ಮಾಡೋದನ್ನ ನೋಡ್ಬಿಡ್ತಾನೆ. ಅವಾಗ ನೆಲ್ಸನ್ಗೆ ಆ ಹುಡುಗ ಅವನ ಇನ್ನೊಬ್ಬಳು ಫ್ರೆಂಡ್ಗೆ ಕಷ್ಟ ಅಂತ ದುಡ್ಡು ಕೊಟ್ಟಿರೋದು ಕಾಣಿಸುತ್ತೆ. ಆ ಹುಡುಗಿ ಫ್ರೆಂಡ್ ಆ ಹುಡುಗನಿಗೆ ಥ್ಯಾಂಕ್ಸ್ ಅಂತ ಮೆಸೇಜ್ ಮಾಡ್ತಾಳೆ. ಅದನ್ನ ಆ ಹುಡುಗನ ಗರ್ಲ್ ಫ್ರೆಂಡ್ ನೋಡಿ ಅವನ ಜೊತೆ ಬ್ರೇಕಪ್ ಮಾಡ್ಕೋತಾಳೆ. ಇದು ಆ ವಿಷನ್ ಅಲ್ಲಿ ಇರುತ್ತೆ. ಅದೇ ರೀತಿ ಆ ಹುಡುಗ ಹುಡುಗಿ ಕೈಗೆ ಫೋನ್ ಕೊಟ್ಟು ಐಸ್ ಕ್ರೀಮ್ ತರೋಕೆ ಹೋಗ್ತಾನೆ. ನೆಲ್ಸನ್ ಅವರಿಬ್ರು ದೂರ ಆಗೋದನ್ನ ತಡಿಬೇಕು ಅಂತ ಓಡೋಗಿ ಆ ಹುಡುಗಿ ಕೈಯಿಂದ ಫೋನ್ ಕಿತ್ಕೊಂಡು ಓಡೋಗ್ತಾನೆ. ಅಷ್ಟರಲ್ಲಿ ಬೀಚ್ ಅಲ್ಲಿದ್ದ ಎಲ್ರು ಬಂದು ನೆಲ್ಸನ್ ನ ಹಿಡ್ಕೋತಾರೆ. ಆ ಹುಡುಗ ಕೂಡ ಬಂದು ನೆಲ್ಸನ್ಗೆ ಬೈದು ಫೋನ್ ಕಿತ್ಕೊಂಡು ಹೋಗ್ತಾನೆ. ಅದೇ ಟೈಮ್ಗೆ ನೆಲ್ಸನ್ಗೆ ಸ್ವಾಮಿನಾಥನ್ ಕಾಲ್ ಮಾಡಿ, ನಿನ್ ಮೇಲಿರೋ ಶಾಪ ಹೋಗ್ಬೇಕು ಅಂದ್ರೆ ನೀನು ಲವರ್ಸ್ ನ ಒಂದ್ ಮಾಡ್ಬೇಕು, ಅದ್ರಿಂದ ನಿನ್ ಮೇಲಿರೋ ಶಾಪ ಹೋದ್ರೂ ಹೋಗ್ಬೋದು ಅಂತ ಹೇಳ್ತಾನೆ. ಅದೇ ರೀತಿ ಈ ಕಡೆ ನೆಲ್ಸನ್ ಇಂದ ಫೋನ್ ಇಸ್ಕೊಂಡು ಹೋದ ಹುಡುಗ ಮೆಸೇಜ್ ನೋಡಿ ನೆಲ್ಸನ್ಗೆ ಥ್ಯಾಂಕ್ಸ್ ಅಂತ ಹೇಳಿ ಹೋಗ್ತಾನೆ. ಹೀಗೆ ಒಂದಿನ ನೆಲ್ಸನ್ ಅವ್ರ ಮಾರ್ಟಿಂದ ಡೆಲಿವರಿ ಕೊಡೋಕೆ ಹೋಗಿರ್ತಾನೆ. ಅಪಾರ್ಟ್ಮೆಂಟ್ ಅಲ್ಲಿ ಮಿಸ್ ಆಗಿ ಬೇರೆ ಮನೆಯ ಡೋರ್ ನಾಕ್ ಮಾಡ್ತಾನೆ. ನೋಡಿದ್ರೆ ಅದು ಮಾರ್ಕಸ್ ಮನೆ ಆಗಿರುತ್ತೆ. ಮಾರ್ಕಸ್ ನೆಲ್ಸನ್ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ನೆಲ್ಸನ್ ಏನು ಮಾತಾಡದೆ ಜೇಸನ್ ಜೊತೆ ಅಲ್ಲಿಂದ ಹೋಗ್ಬಿಡ್ತಾನೆ. ಇಬ್ರು ಪೆಟ್ರೋಲ್ ಹಾಕ್ಸೋಕೆ ಬಂಕೆ ಹೋಗ್ತಾರೆ. ಅಲ್ಲಿ ಒಂದ್ ಹುಡುಗಿ ಹಿಡ್ಕೊಂಡಿದ್ದ ಬಲೂನ್ ಬ್ಲಾಸ್ಟ್ ಆಗುತ್ತೆ. ಅದನ್ನ ನೋಡಿ ನೆಲ್ಸನ್ಗೆ ಅವನ ವಿಷನ್ ನೆನಪಾಗಿ ಸಾರಾ ಮನೆ ಬಳಿಗೆ ಹೋಗ್ತಾನೆ. ನೋಡಿದ್ರೆ ಆಂಬುಲೆನ್ಸ್ ನಿಂತಿರುತ್ತೆ. ಆದ್ರೆ ಸಾರಾಗೆ ಏನೂ ಆಗಿರಲ್ಲ. ಸಾರಾ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಸಾರಾ ನೆಲ್ಸನ್ ನ ನೋಡಿದ್ರು ನೋಡದ ಹಾಗೆ ಆಂಬುಲೆನ್ಸ್ ಅಲ್ಲಿ ಹೋಗ್ಬಿಡ್ತಾಳೆ. ನೆಲ್ಸನ್ ಹಾಸ್ಪಿಟಲ್ಗೂ ಹೋಗ್ತಾನೆ. ಡೈಲಿ ಸಾರಾ ಹಿಂದೇನೆ ತಿರುಗ್ತಾ ಇರ್ತಾನೆ. ಆದ್ರೂ ಸಾರಾ ಮಾತಾಡಿಸ್ತಾ ಇರಲ್ಲ. ಹೀಗೆ ನೆಲ್ಸನ್ ಮತ್ತೆ ಸ್ಯಾಮ್ ಆಸ್ಪತ್ರೆಯಲ್ಲಿ ಇದ್ದಾಗ ಅಲ್ಲಿ ಒಬ್ಬ ಹುಡುಗನನ್ನ ನೋಡ್ತಾರೆ. ಅವನ್ ಪ್ರೀತಿ ಮಾಡ್ತಿರೋ ಹುಡುಗಿಗೆ ಮದುವೆ ಆಗ್ತಿದೆ ಅಂತ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತಾನೆ. ಈ ಹುಡುಗ ಬೇರೆ ಯಾರು ಅಲ್ಲ, ನೆಲ್ಸನ್ ಓಡೋಗ್ಬಾರ್ದು ಅಂತ ಬೈಕ್ ನ ಮೋರಿಗೆ ತಳ್ಳಿರ್ತಾನಲ್ಲ ಅದೇ ಹುಡುಗ. ಇದು ನೆಲ್ಸನ್ಗೆ ಗೊತ್ತಾಗಿ ಆ ಹುಡುಗನಿಗೆ ಹೆಲ್ಪ್ ಮಾಡ್ಬೇಕು ಅನ್ಕೊಂಡು ಸ್ಯಾಮ್ ತಂದೆಗೆ ಕಾಲ್ ಮಾಡ್ತಾನೆ. ಸ್ಯಾಮ್ ತಂದೆ ಜಿಮ್ ಅಲ್ಲಿ ಇರ್ತಾರೆ. ನೆಲ್ಸನ್ ಮತ್ತೆ ಸ್ಯಾಮ್ ಆ ಹುಡುಗನ್ನ ಕರ್ಕೊಂಡು ಜಿಮ್ಗೆ ಹೋಗಿ ಎಲ್ಲಾ ವಿಷಯ ಹೇಳಿ ಆ ಹುಡುಗಿನ ಕರ್ಕೊಂಡು ಬರೋಕೆ ಟ್ರೈ ಮಾಡ್ತೀವಿ. ಅಷ್ಟವರೆಗೂ ಈ ಹುಡುಗ ಸೂಸೈಡ್ ಮಾಡ್ಕೊಳ್ಳೋದ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿ ನೆಲ್ಸನ್ ಮತ್ತೆ ಸ್ಯಾಮ್ ಅಲ್ಲಿಂದ ಹೋಗ್ತಾರೆ. ಆ ಹುಡುಗ ಅಲ್ಲೂ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಆದ್ರೆ ಹೇಗೋ ಸ್ಯಾಮ್ ತಂದೆ ಅದನ್ನೆಲ್ಲ ತಪ್ಪಿಸಿ ಅವನ್ನ ಹಗ್ಗದಲ್ಲಿ ಕಟ್ಟಿ ಹಾಕಿ ಅವರು ಅಲ್ಲೇ ಕೂತ್ಕೋತಾರೆ. ರಾತ್ರಿ ಆಗುತ್ತೆ. ನೆಲ್ಸನ್ ಮತ್ತೆ ಸ್ಯಾಮ್ ಜಿಮ್ಗೆ ಬಂದು ಆ ಹುಡುಗಿನ ಕರ್ಕೊಂಡು ಬರೋದು ಕಷ್ಟ. ಛತ್ರದ ಹೊರಗಡೆ ಇವನ್ ಫೋಟೋ ಹಿಡ್ಕೊಂಡು ಕಾಯ್ತವ್ರೆ. ಹೋದ್ರೆ ಕೊಚ್ಚಾಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಆ ಹುಡುಗ, ನನ್ನ ಹುಡುಗಿಗೆ ಮದುವೆ ಇಷ್ಟ ಇಲ್ಲ, ಅವಳು ನನ್ನ ಒಂದೇ ಒಂದ್ಸಲ ನೋಡಿದ್ರೆ ಸಾಕು, ನನ್ ಜೊತೆ ಓಡ್ ಬರ್ತಾಳೆ ಅಂತ ಹೇಳ್ತಾನೆ.
ಅದಕ್ಕೆ ಅದನ್ನು ಟ್ರೈ ಮಾಡೋಣ ಅಂತ ಆ ಹುಡುಗನಿಗೆ ಸೀರೆ ಉಡಿಸಿ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಹುಡುಗಿ ಬಂದು ಹಸೆಮಣೆ ಮೇಲೆ ಕೂತ್ಕೊಂಡು ಆ ಹುಡುಗ ಬಂದಿದ್ದಾನ ಅಂತ ಚೆಕ್ ಮಾಡ್ತಾಳೆ. ಎಲ್ಲೂ ಕಾಣಿಸಲ್ಲ. ಅವಾಗ ಆ ಹುಡುಗ ಬ್ಲೇಡ್ ತಗೊಂಡು ಅವ್ನ್ ಕತ್ ಕುಯ್ಕೊಳ್ಳೋಕೆ ಹೋಗ್ತಾನೆ. ಅದೇ ಟೈಮ್ಗೆ ಸ್ಯಾಮ್ ತಂದೆ ಅವನಿಗೆ ಹಾಕಿರೋ ವಿಗ್ ತೆಗಿತಾರೆ. ಆ ಹುಡುಗಿಗೆ ಹುಡುಗ ಕಾಣಿಸಿ ಓಡ್ ಬಂದು ಅವನ್ನ ತಪ್ಕೋತಾಳೆ. ಎಲ್ರು ಅವ್ರನ್ನ ದೂರ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ. ನೆಲ್ಸನ್ ಮದುವೆ ಗಂಡಿನ ಬಳಿ ಹೋಗಿ ಇಬ್ರು ಲವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಮದುವೆ ಗಂಡು ಪಾಪ ಒಳ್ಳೆ ಹುಡುಗ, ಅದಕ್ಕೆ ಅವ್ರಿಬ್ರಿಗೇನೆ ಮದ್ವೆ ಮಾಡಿಸ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಇವಾಗ ನೆಲ್ಸನ್ ಸಾರಾನ ಮೀಟ್ ಮಾಡೋಕೆ ಡ್ಯಾನ್ಸ್ ಸ್ಕೂಲ್ಗೆ ಹೋಗ್ತಾನೆ. ಆದ್ರೆ ಅವನ್ ತಂಬ್ ಅಕ್ಸೆಸ್ ನ ಡಿಲೀಟ್ ಮಾಡಿರ್ತಾರೆ. ಅದಕ್ಕೆ ಅವನು ಒಳಗೆ ಹೋಗೋಕೆ ಆಗಲ್ಲ. ಅದಕ್ಕೆ ನೆಲ್ಸನ್ ಪ್ಲಾನ್ ಮಾಡಿ ಫ್ಯೂಸ್ ತೆಗಿತಾನೆ. ಕರೆಂಟ್ ಹೋಗುತ್ತೆ. ಸಾರಾನೇ ಈಚೆ ಬರ್ತಾಳೆ. ಬಂದು ನೆಲ್ಸನ್ ಜೊತೆ ರೂಡ್ ಆಗಿ ಮಾತಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ನೆಲ್ಸನ್ ಏನಂತ ಕಂಪ್ಲೇಂಟ್ ಕೊಡ್ತೀಯಾ ಅಂತ ಕೇಳಿ ಫ್ಯೂಸ್ ನ ಜೇಬಲ್ಲಿ ಹಿಡ್ಕೊಂಡು ಫ್ಯೂಸ್ ಎತ್ಕೊಂಡು ಹೋದ ಅಂತ ಕಂಪ್ಲೇಂಟ್ ಕೊಡೋಗು ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಸಾರಾ ತಂದೆ ಬಂದು ಪರ್ಸನಲ್ ಮ್ಯಾಟರ್ ಎಲ್ಲ ಸ್ಕೂಲಿಂದ ಆಚೆ ಇಟ್ಕೊಳ್ಳಿ ಅಂತ ನೆಲ್ಸನ್ ಜೇಬಿಂದ ಫ್ಯೂಸ್ ತೆಗೆದು ಹಾಕ್ತಾರೆ. ಈ ಕಡೆ ಡೈಸಿ ಮಟ್ಕೆ ಮಾರ್ಕಸ್ ಜೊತೆ ಇದ್ದ ಲಿಲ್ಲಿ ಅನ್ನೋ ಮಹಿಳೆ ಬಂದು ಡೈಸಿಗೆ ಏನೋ ಹೇಳ್ತಾಳೆ. ಈಚೆ ನೆಲ್ಸನ್ ಮಾರ್ಕಸ್ ಬಂದಿದ್ದಾನೆ ಅನ್ಕೊಂಡು ಲಿಲ್ಲಿ ಕಾರ್ ಗ್ಲಾಸ್ ನ ಹೊಡೆದಾಕ್ತಾನೆ. ಅದಕ್ಕೆ ಲಿಲ್ಲಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಕಡೆ ಸಾರಾ ಅವಳ ತಾಯಿಯ ಸಮಾಧಿ ಬಳಿಗೆ ಹೋಗಿರ್ತಾಳೆ. ನೆಲ್ಸನ್ ಕೂಡ ಅಲ್ಲಿಗೆ ಹೋಗ್ತಾನೆ. ಸಾರಾ ನೆಲ್ಸನ್ಗೆ ಅವಳನ್ನ ಫಾಲೋ ಮಾಡ್ತಾ ಇರೋದಕ್ಕೆ ಬೈತಾ ಇರ್ತಾಳೆ. ಅವಾಗ ನೆಲ್ಸನ್ಗೆ ಅಲ್ಲಿ 2 ನಾಯಿಗಳು ಕಿಸ್ ಮಾಡೋದು ಕಾಣಿಸಿ ಅದರಲ್ಲಿ ಒಂದು ನಾಯಿಗೆ ಆಕ್ಸಿಡೆಂಟ್ ಆಗೋ ರೀತಿ ವಿಷನ್ ಕಾಣಿಸುತ್ತೆ. ಅದಕ್ಕೆ ನೆಲ್ಸನ್ ಆ ನಾಯಿನ ಫಾಲೋ ಮಾಡ್ಕೊಂಡು ಹೋಗಿ ಇನ್ನೇನು ಆಕ್ಸಿಡೆಂಟ್ ಆಗ್ಬೇಕು ಅಷ್ಟರಲ್ಲಿ ಅದನ್ನ ಕಾಪಾಡ್ತಾನೆ. ಅದನ್ನ ಒಂದು ಗ್ರೌಂಡ್ ಹತ್ರ ಎತ್ಕೊಂಡು ಹೋಗಿ ಬಿಡ್ತಾನೆ. ಆದ್ರೆ ಆ ನಾಯಿ ಒಂದು ಕಾರ್ಗೆ ಅಡ್ಡ ಹೋಗ್ಬಿಡುತ್ತೆ. ಆಕ್ಸಿಡೆಂಟ್ ಆಗುತ್ತೆ. ನೆಲ್ಸನ್ ಅದನ್ನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಮಾಡಿ ಅಲ್ಲೇ ಇರ್ತಾನೆ. ರಾತ್ರಿ ಆಗುತ್ತೆ. ನಾಯಿಗೆ ಬ್ಯಾಂಡೇಜ್ ಹಾಕಿ ಬೆಡ್ ಮೇಲೆ ಮಲಗಿಸಿರ್ತಾರೆ. ಅಲ್ಲಿಗೆ ಇನ್ನೊಂದ್ ನಾಯಿ ಬಂದು ಆ ನಾಯಿನ ಮೂಸ್ ನೋಡ್ತಾ ಇರುತ್ತೆ. ಅದನ್ನ ನೆಲ್ಸನ್ ನೋಡಿ ಅವನ ಕೈ ನೋಡ್ಕೋತಾನೆ. ಅವನ ಕೈ ರಕ್ತ ಆಗಿರುತ್ತೆ. ಅದು ಕೂಡ ಅವನ ವಿಷನ್ ಅಲ್ಲಿ ಬಂದಿದ್ದು ನೆನಪಾಗುತ್ತೆ. ಈ ಕಡೆ ಸಾರಾ ಕಾಂಪಿಟೇಷನ್ ಮುಗಿಸ್ಕೊಂಡು ವಿದೇಶಕ್ಕೆ ಹೋಗೋಕೆ ಪ್ಲಾನ್ ಮಾಡಿರ್ತಾಳೆ. ಈ ಕಡೆ ಡೈಸಿ ಮಾರ್ಕಸ್ ನ ಭೇಟಿ ಆಗ್ತಾಳೆ. ಅವನು ಏನೇನೋ ಹೇಳ್ತಾನೆ. ಆ ದಿನ ರಾತ್ರಿ ನೆಲ್ಸನ್ ಮನೆಗೆ ಹೋದಾಗ ಜೇಸನ್ ಅವನ್ ತಂದೆ ತಾಯಿ ಫೋಟೋನ ಮತ್ತೆ ಗೋಡೆಗೆ ಹಾಕ್ತಾ ಇರ್ತಾನೆ. ಅವರಿಬ್ರು ದೂರ ಆಗೋಕೆ ನೆಲ್ಸನ್ನೇ ಕಾರಣ ಅಂತ ಜೇಸನ್ ಹೇಳ್ತಾನೆ. ಅದಕ್ಕೆ ನೆಲ್ಸನ್ ಮಾರ್ಕಸ್ ಹತ್ರ ಕ್ಷಮೆ ಕೇಳೋಕೆ ಮಾರ್ಕಸ್ ಮನೆಗೆ ಹೋಗ್ತಾನೆ. ನೋಡಿದ್ರೆ ಮಾರ್ಕಸ್ ಮದುವೆಗೆ ರೆಡಿ ಆಗ್ತಾ ಇರ್ತಾನೆ. ಅದನ್ನ ನೋಡಿ ನೆಲ್ಸನ್ ಮತ್ತೆ ಮಾರ್ಕಸ್ಗೆ ಬೈದು ಅವನ್ ಫ್ಯಾಮಿಲಿ ಹಾಳಾಗೋಕೆ ಲಿಲ್ಲಿನೇ ಕಾರಣ ಅಂತ ಅವಳಿಗೂ ಬೈಯೋಕೆ ಅವಳ ರೂಮ್ಗೆ ಹೋಗ್ತಾನೆ. ನೋಡಿದ್ರೆ ಅಲ್ಲಿ ಡೈಸಿ ಕೂಡ ಇರ್ತಾಳೆ. ಇಲ್ಲಿ ಎಲ್ಲ ವಿಷಯ ಗೊತ್ತಾಗುತ್ತೆ. ಲಿಲ್ಲಿ ಮತ್ತೆ ಮಾರ್ಕಸ್ ಕಾಲೇಜಲ್ಲಿದ್ದಾಗ ಲವ್ ಮಾಡ್ತಾ ಇರ್ತಾರೆ. ಆದ್ರೆ ಮಾರ್ಕಸ್ಗೆ ಅವನ್ ಫ್ಯಾಮಿಲಿ ಡೈಸಿ ಜೊತೆ ಮದುವೆ ಮಾಡಿರ್ತಾರೆ. ಮಾರ್ಕಸ್ ಮೂವ್ ಆನ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ರೆ ಲಿಲ್ಲಿ ಮಾತ್ರ ಮಾರ್ಕಸ್ ವಾಪಸ್ ಬರ್ತಾನೆ ಅಂತ ಮದುವೆನೇ ಆಗಿರಲ್ಲ. ಇವಾಗ ಅವಳಿಗೆ ಕ್ಯಾನ್ಸರ್ ಬಂದು ಸಾಯೋ ಸ್ಥಿತಿಯಲ್ಲಿ ಇರ್ತಾಳೆ. ಅದು ಗೊತ್ತಾಗಿ ಮಾರ್ಕಸ್ ಲಿಲ್ಲಿ ಹಣೆಗೆ ಮುತ್ ಕೊಡೋದನ್ನ ನೋಡಿ ನೆಲ್ಸನ್ ಡೈವರ್ಸ್ ಕೊಡ್ಸಿರ್ತಾನೆ. ಇವಾಗ ಡೈಸಿ ಲಿಲ್ಲಿಯ ಕೊನೆ ಆಸೆ ಮಾರ್ಕಸ್ ನ ಮದುವೆ ಆಗೋದು. ಅದನ್ನ ನನ್ಸ್ ಮಾಡ್ಬೇಕು ಅಂತ ಅವರಿಗೆ ಮದ್ವೆ ಮಾಡ್ಸೋಕೆ ರೆಡಿ ಆಗಿರ್ತಾಳೆ. ಇದೆಲ್ಲ ಗೊತ್ತಾಗಿ ನೆಲ್ಸನ್ ಅವನೆಂತ ದೊಡ್ಡ ತಪ್ಪು ಮಾಡ್ದ ಅಂತ ಅರ್ಥ ಆಗಿ ಮಾರ್ಕಸ್ಗೆ ಕ್ಷಮೆ ಕೇಳಿ ತಪ್ಕೋತಾನೆ. ಅದೇ ಟೈಮ್ಗೆ ನೆಲ್ಸನ್ಗೆ ಚರ್ಚ್ ಬೆಲ್ ಸೌಂಡ್ ಕೇಳಿಸುತ್ತೆ. ಅದೇ ಚರ್ಚ್ ಅಲ್ಲಿ ಕಾಂಪಿಟೇಷನ್ ಕೂಡ ಇರುತ್ತೆ. ಸಾರಾ ಕೂಡ ಹೋಗಿರ್ತಾಳೆ. ಅಲ್ಲಿ ಬಲೂನ್ ಪಟಾಕಿ ಜೊತೆ ಸೇರಿ ಬ್ಲಾಸ್ಟ್ ಆಗಿ ಇಡೀ ಚರ್ಚ್ ಬೆಂಕಿ ಹಚ್ಕೊಳ್ಳುತ್ತೆ. ಸಾರಾ ಕಾಲ್ ಮೇಲೆ ಒಂದು ಕಬ್ಬಿಣ ಬಿದ್ದಿರುತ್ತೆ. ಅವಳಿಗೆ ಎಸ್ಕೇಪ್ ಆಗೋಕೆ ಆಗ್ತಿರಲ್ಲ. ಅಲ್ಲಿಗೆ ನೆಲ್ಸನ್ ಬಂದು ಸಾರಾನ ಕಾಪಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ಕಬ್ಬಿಣನ ಎತ್ತೋಕೆ ಆಗಲ್ಲ. ಆದ್ರಿಂದ ಅವನು ಕೂಡ ಸಾರಾ ಜೊತೆನೆ ಸಾಯೋಕೆ ಅವಳನ್ನ ತಪ್ಕೊಂಡು ಅಲ್ಲೇ ಕೂತ್ಕೋತಾನೆ. ಅಷ್ಟರಲ್ಲಿ ಮಳೆ ಬಂದು ಬೆಂಕಿ ಎಲ್ಲ ಆರುತ್ತೆ. ಇಬ್ರು ಬಚಾವಾಗ್ತಾರೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ಲಿಲ್ಲಿಗೂ ಮಾರ್ಕಸ್ಗೂ ಮದುವೆ ಕಾರ್ಯಕ್ರಮ ಅರೇಂಜ್ ಮಾಡಿರ್ತಾರೆ. ಅಲ್ಲಿ ನೆಲ್ಸನ್ ಇರಲ್ಲ. ನೆಲ್ಸನ್ ಈ ಕಡೆ ಡೈರಿನ ಬೀಚ್ ಹತ್ರ ಬಂದು ವಾಪಸ್ ನೀರೊಳಗೆ ಎಸಿತಾನೆ. ಅಲ್ಲೇ ಸ್ವಾಮಿನಾಥನ್ ಕೂಡ ಇರ್ತಾನೆ. ಅವನು ನೆಲ್ಸನ್ಗೆ ನೀನು ಆ ರಾಜನ ಪುನರ್ಜನ್ಮ ಆಗಿಲ್ದೆ ಆ ಸೈನಿಕನ ಪುನರ್ಜನ್ಮ ಆಗಿದ್ರು ಆಗಿರ್ಬೋದು ಅಂತ ಹೇಳ್ತಾನೆ. ಆವಾಗ ನೆಲ್ಸನ್ಗೆ ಅವನು ಸೈನಿಕನ ರೀತಿ ಬೆಂಕಿಯಲ್ಲಿ ಸಾರಾ ಜೊತೆ ಸಾಯೋದಕ್ಕೆ ರೆಡಿ ಇದ್ದಿದ್ದು ನೆನಪಾಗಿ ಅವನಿಗೂ ಕೂಡ ಹಾಗೆ ಅನ್ಸುತ್ತೆ. ಅಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.